ಸೊ ಇವತ್ತು ನಾವು ಕೆ ಸೆಟ್ ಜನರಲ್ ಪೇಪರ್ ಸಿಲೆಬಸ್ ಯಾವ್ಯಾವ ಚಾಪ್ಟರ್ಸ್ ಇದೆ ಅಂತ ನೋಡಿ ಯಾವ ಚಾಪ್ಟರಿಂದ ಸ್ಟಾರ್ಟ್ ಮಾಡಬೇಕು, ಯಾವುದಾದ್ಮೇಲೆ ಯಾವುದು, ಸೊ ದಟ್ ವಿ ಕ್ಯಾನ್ ಕವರ್ ಆಲ್ 10 ಚಾಪ್ಟರ್ಸ್. ಸೊ ಇಂಪಾರ್ಟೆಂಟ್ ಪಾರ್ಟ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಇಲ್ಲಿ. ಸೊ ಇಲ್ಲಿ ನಮಗೆ ಟೋಟಲಾಗಿ ಜನರಲ್ ಪೇಪರಲ್ಲಿ ವಿ ಆರ್ ಹ್ಯಾವಿಂಗ್ 10 ಚಾಪ್ಟರ್ಸ್. ಸೊ ಫಸ್ಟ್ ಒನ್ ಬಂದು ಟೀಚಿಂಗ್ ಆಪ್ಟಿಟ್ಯೂಡ್, ಸೆಕೆಂಡ್ ಒನ್ ರಿಸರ್ಚ್ ಆಪ್ಟಿಟ್ಯೂಡ್, third comprehension, fourth communication, fifth mathematical reasoning and aptitude, sixth logical reasoning, seventh data interpretation, eighth information and communication technology ICT, ಮತ್ತು people development and environment. ಲಾಸ್ಟ್ ಚಾಪ್ಟರ್ ಬಂದು ಹೈಯರ್ ಎಜುಕೇಷನ್ ಸಿಸ್ಟಮ್. ಓಕೆನಾ? ಸೊ ನಾವೀಗ ಸ್ಟಾರ್ಟ್ ಮಾಡೋಣ. ಸೊ ವಿಲ್ ಸ್ಟಾರ್ಟ್ ವಿತ್ ಯೂನಿಟ್ 4. ಓಕೆನಾ? ಸೊ ಒಂದು ಈಸಿ ಚಾಪ್ಟರಿಂದ ಶುರು ಮಾಡೋಣ. ಅದಾದಮೇಲೆ ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್, ಕಾಂಪ್ರಹೆನ್ಷನ್. ಸೊ ಇದೆಲ್ಲ ಬಂದು ಸ್ಕೋರಿಂಗ್ ಚಾಪ್ಟರ್ಸ್. ಓಕೆನಾ? ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ನ್ಮೆಂಟ್, ICT ಮತ್ತು ಹೈಯರ್ ಎಜುಕೇಷನ್ ಸಿಸ್ಟಮ್. ನೋಡಿ, ಎಲ್ಲ ಚಾಪ್ಟರ್ಸು ಈಸಿ ಇದೆ. ಈಸಿ ಅಂದರೆ ಇಟ್ಸ್ ನಾಟ್ ಕ್ವಿಕ್ ಈಸಿ, ಬಟ್ ಎಫರ್ಟ್ ಹಾಕಿದ್ರೆ 100% ಇಟ್ ಈಸ್ ನಾಟ್ ಟಫ್. ಸೊ ಈಗ ನಾವು ವಿಲ್ ಜಸ್ಟ್ ಸ್ಟಾರ್ಟ್ ವಿತ್ ದ ಚಾಪ್ಟರ್ 4. ಬಿಫೋರ್ ಸ್ಟಾರ್ಟಿಂಗ್ ವಿತ್ ದ ಚಾಪ್ಟರ್ 4, ನೋಡಿ 10 ಚಾಪ್ಟರ್ ಇದೆ. ಸೊ ವಿ ಆರ್ ಹ್ಯಾವಿಂಗ್ 10 ಚಾಪ್ಟರ್ಸ್, ಈಚ್ ಕ್ಯಾರಿಂಗ್ 5 ಕ್ವೆಶನ್ಸ್. ಸೊ ಟೋಟಲ್ ಆಗಿ 50 ಕ್ವೆಶನ್ಸ್ ಇರುತ್ತೆ. ಸೊ ಈಚ್ ಕ್ವೆಶನ್ಸ್ ಕ್ಯಾರಿಂಗ್ 2 ಮಾರ್ಕ್ ವಿಚ್ ಬಿಕಮ್ಸ್ 100 ಮಾರ್ಕ್ಸ್. ಸೊ ಪೇಪರ್ 1 ಬಂದು 100 ಮಾರ್ಕ್ಸ್ಗೆ ಇರುತ್ತೆ. ಓಕೆನಾ? ಸೊ ಈಗ ಯೂನಿಟ್ 4ಇಂದ ಸ್ಟಾರ್ಟ್ ಮಾಡೋಣ. ಯೂನಿಟ್ 4ಅಲ್ಲಿ ಮೇಜರ್ ಟಾಪಿಕ್ಸ್ ಬಂದು ವಿಲ್ ಬಿ ಕವರಿಂಗ್ ದಿಸ್. ಓಕೆನಾ? ಫಸ್ಟ್ ಬಂದು ನಾವು ಕಮ್ಯುನಿಕೇಷನ್ ಮೀನಿಂಗ್ ಏನಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಡಿಫ್ರೆಂಟ್ ಡೆಫಿನಿಷನ್ಸ್ ಆಫ್ ಕಮ್ಯುನಿಕೇಷನ್ ತಿಳ್ಕೊಳ್ಳೋಣ. ಲೇಟರ್ ಆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್, ಮತ್ತು ಕಮ್ಯುನಿಕೇಷನ್ಸಲ್ಲಿ ಯಾವ್ಯಾವ ಕಾಂಪೊನೆಂಟ್ಸ್ ಇದೆ, ಮತ್ತು ಯಾವ ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ಸ್ ಇದೆ, ಟೈಪ್ಸ್, ಮಾಡೆಲ್ಸ್, ಮತ್ತು ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂದರೆ ಏನು, ಗ್ರೂಪ್ ಕಮ್ಯುನಿಕೇಷನ್ ಅಂದರೆ ಏನು, ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂದರೆ ಏನು, ಇಂಟರ್ ಕಲ್ಚರಲ್ ಕಮ್ಯುನಿಕೇಷನ್ ಅಂದರೆ ಏನು, ಮತ್ತು ವಾಟ್ ಆರ್ ದ ಬ್ಯಾರಿಯರ್ಸ್ ಟು ದ ಎಫೆಕ್ಟಿವ್ ಕಮ್ಯುನಿಕೇಷನ್, ಮತ್ತು ಮಾಸ್ ಮೀಡಿಯಾ ಆ್ಯಂಡ್ ಸೊಸೈಟಿ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ವೆರಿ ಇಂಪಾರ್ಟೆಂಟಾಗಿ ಈ ಚಾಪ್ಟರಲ್ಲಿ ನಮಗೆ ಟರ್ಮಿನಾಲಜೀಸ್ ಇದೆ. ಸೊ ವಾಟ್ ಆರ್ ದ ಟರ್ಮ್ಸ್ ಅಂತ ಕೂಡ ತಿಳ್ಕೊಳ್ಳೋಣ. ಸೊ ಈ ಚಾಪ್ಟರಿಂದ 10 ಮಾರ್ಕ್ಸ್ ಸ್ಕೋರಿಂಗ್ ಇಸ್ ನಾಟ್ ಅಟ್ ಆಲ್ ಅ ಡಿಫಿಕಲ್ಟ್ ಪಾರ್ಟ್. ಫಸ್ಟ್ ಆಫ್ ಆಲ್ ಡಿಫಿಕಲ್ಟ್ ಇಲ್ಲ. ಓಕೆನಾ? ನಮಗೆ ಕಮ್ಯುನಿಕೇಷನ್, ಸಂವಹನ ಅಂತ ತಿಳಿದೇ ಇದೆ. ಸೊ ಅದರಲ್ಲಿ ಏನು ಡೆಫಿನಿಷನ್ಸ್ ಇದೆ, ಅದರ ಕ್ಯಾರೆಕ್ಟರ್ಸ್ ಏನು, ಕಾಂಪೊನೆಂಟ್ಸ್ ಏನು, ಟೈಪ್ಸ್ ಏನು, ಮತ್ತು ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂದರೆ ಏನು, ಮಾಡೆಲ್ಸ್ ಏನು, ಮಾಸ್ ಮೀಡಿಯಾ ಆ್ಯಂಡ್ ಸೊಸೈಟಿ ಅಂದರೆ ಏನು, ನೆಕ್ಸ್ಟ್ ಏನೇನು ಟರ್ಮ್ಸ್ ಇದೆ ಈ ಚಾಪ್ಟರಲ್ಲಿ. ಸೊ ವಿಲ್ ಹ್ಯಾವ್ ಅ ವೆರಿ ಕ್ವಿಕ್ ಚಾಪ್ಟರ್. ಸೊ ಇದರಲ್ಲಿ 5 ಕ್ವೆಶನ್ಸ್ ಕಂಪಲ್ಸರಿ ಕೇಳ್ತಾರೆ, ಆ್ಯಂಡ್ ದಟ್ ವಿಲ್ ಕ್ಯಾರಿ 10 ಮಾರ್ಕ್ಸ್. ಆ್ಯಂಡ್ ಈ ಚಾಪ್ಟರ್ನ ನೀವು ಜಸ್ಟ್ 1.5 to 2 ಅವರ್ಸಲ್ಲಿ ಕಂಪ್ಲೀಟ್ ಮಾಡಬಹುದು. ಸೊ ಇಟ್ ಇಸ್ ನಾಟ್ ಅ ಟಫ್ ಚಾಪ್ಟರ್. ಸೊ ವಿಲ್ ಸ್ಟಾರ್ಟ್ ವಿತ್ ದ ಚಾಪ್ಟರ್. ಸೊ ಫಸ್ಟ್ ಒಂದು ಬಂದು ಮೀನಿಂಗ್ ಆಫ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಅಂದರೆ ಏನು? ಕಮ್ಯುನಿಕೇಷನ್ ಅಂದರೆ ಸಂವಹನ. ಏನದರ ಅರ್ಥ? ಓಕೆನಾ? ಶೇರಿಂಗ್ ಆಫ್ ಥಾಟ್ಸ್, ಐಡಿಯಾಸ್, ಫೀಲಿಂಗ್ಸ್. ಓಕೆನಾ? ಒಂದು ವ್ಯಕ್ತಿಯ ಆಲೋಚನೆ, ಒಂದು ವ್ಯಕ್ತಿಯ ಭಾವನೆ, ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಒಂದು ಇನ್ಫಾರ್ಮೇಷನ್ ಪಾಸ್ ಮಾಡ್ತೀವಲ್ವ, ಶೇರ್ ಮಾಡ್ಕೊಳ್ತೀವಲ್ವ, ದಟ್ ಈಸ್ ಕಾಲ್ಡ್ ಆಸ್ ಕಮ್ಯುನಿಕೇಷನ್ ವಿಚ್ ವಿ ನೋ. ಓಕೆನಾ? ಆ್ಯಸ್ ಸಿಂಪಲ್ ಆಸ್ ಇಟ್ ಈಸ್ ಗಿವಿಂಗ್ ಆ್ಯಂಡ್ ಟೇಕಿಂಗ್ ದ ಇನ್ಫಾರ್ಮೇಷನ್, ಅಷ್ಟೇ ಕಮ್ಯುನಿಕೇಷನ್ ಅಂದರೆ. ಸೊ ಕಮ್ಯುನಿಕೇಷನ್ ಕ್ಯಾನ್ ಬಿ ಡನ್ ಥ್ರೂ ವರ್ಬಲ್, ರೈಟಿಂಗ್ ಆ್ಯಂಡ್ ಸಿಂಬಲ್ಸ್ ಆರ್ ಸೈನ್ಸ್. ಅಂದರೆ ಏನು? ಕಮ್ಯುನಿಕೇಷನ್ನ ಬರೀ ಮಾತಿಂದ ಮಾತ್ರ ಅಲ್ಲ, ಬರವಣಿಗೆ ಮುಖಾಂತರ ಕೂಡ ಸಂವಹನ ಮಾಡಬಹುದು. ಹೇಗೆ? ಉತ್ತರ ಬರ್ಕೊಳ್ತೀವಿ, ಉತ್ತರ ಕಳಿಸ್ತೀವಿ. ಈಗೆಲ್ಲ ವಾಟ್ಸಪ್, ಇನ್ಸ್ಟಾಗ್ರಾಮ್, ಟ್ವೀಟ್ ಎಲ್ಲ ಬಂದಿದೆ. ಬಟ್ ಹಿಂದೆ ಹೇಗೆ ಕಮ್ಯುನಿಕೇಟ್ ಮಾಡ್ಕೊಳ್ತಾಯಿದ್ರು? ಥ್ರೂ ರೈಟಿಂಗ್ ಲೆಟರ್ಸ್. ಓಕೆನಾ? ಓಕೆ, ಈಗ ವರ್ಬಲ್ ರೈಟಿಂಗ್ ಓಕೆ. ಸಿಂಬಲ್ಸ್ ಆರ್ ಸೈನ್ಸ್ ಕೂಡ ವಿ ಯೂಸ್ ಫಾರ್ ಕಮ್ಯುನಿಕೇಷನ್. ಓಕೆನಾ? ಫಾರ್ ಎಕ್ಸಾಂಪಲ್, ನೀವೆಲ್ಲ ಫ್ರೆಂಡ್ಸ್ ಜೊತೆ ಕೂತು ಯು ಆರ್ ಪ್ಲೇಯಿಂಗ್ ಡಮ್ಶರಾಟ್ಸ್. ಸೊ ಯು ವಿಲ್ ಯೂಸ್ ದ ಸಿಗ್ನೇಚರ್ ಸ್ಟೈಲ್. ಸೊ ನೀವು ಆ್ಯಕ್ಷನ್ ಮುಖಾಂತರ, ಒಂದು ಸಿಗ್ನಲ್ಸ್ ಮುಖಾಂತರ ಅಥವಾ ಒಂದು ಸಿಂಬಲ್ಸ್ ತೋರಿಸಿ ಆ್ಯಕ್ಷನ್ ಮುಖಾಂತರ ಯು ವಿಲ್ ಜಸ್ಟ್ ಕಮ್ಯುನಿಕೇಟ್ ವಿತ್ ದಟ್ ಗೇಮ್. ಓಕೆನಾ? ಈಗ ಹಿಂದೆ ನಮ್ಮ ಆನ್ಸೆಸ್ಟರ್ಸ್
ಅವ್ರ ಆನ್ಸಿಸ್ಟರ್ಸ್ ಎಲ್ಲ ಇದ್ರಲ್ವ. ಸೊ ವಿ ಡಿಂಟ್ ಹ್ಯಾವ್ ಎ ಲ್ಯಾಂಗ್ವೇಜ್, ನಮಗೆ ಒಂದು ಸಂವಹನ ಮೂಲ ಇರಲಿಲ್ಲ. ಸೊ ಹೇಗೆ ಕಮ್ಯುನಿಕೇಟ್ ಮಾಡ್ತಾಯಿದ್ರು? ಥ್ರೂ ಸೌಂಡ್ಸ್. ಓಕೆನಾ? ಸೊ ದಿಸ್ ಇಸ್ ದ ವೇ ಆಫ್ ಕಮ್ಯುನಿಕೇಷನ್ ಆಲ್ಸೋ ಬಿ ಡನ್. ಓಕೆನಾ? ಕಮ್ಯುನಿಕೇಷನ್ ಆಲ್ಸೋ ಕ್ಯಾನ್ ಬಿ ಡನ್ ಬೈ ಟೂ ಮೀನ್ಸ್. ಮೇನ್ ಟೂ ಮೀನ್ಸ್ ಬಂದು ವರ್ಬಲ್ ಮತ್ತು ನಾನ್ ವರ್ಬಲ್. ಓಕೆನಾ? ಮಾತಾಡಿ ಅಥವಾ ಬರೆದು ಮಾಡಬಹುದು, ಅಥವಾ ಆ್ಯಕ್ಷನ್ಸು, ಸೌಂಡ್ಸು, ಸಿಂಬಲಿಂದ ಕೂಡ ಮಾಡಬಹುದು. ಸೊ ಇಟ್ ಕಮ್ಸ್ ಟು ವರ್ಬಲ್ ಕಮ್ಯುನಿಕೇಷನ್ ಆ್ಯಂಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಸೊ ಸಂವಹನ, ಕಮ್ಯುನಿಕೇಷನ್ ಅನ್ನೋದ್ರ ಬಗ್ಗೆ ಮಾತಾಡ್ತಾನೆ ಇದ್ವಿ. ಸೊ ಈ ವರ್ಡ್ ನಮಗೆ ಎಲ್ಲಿಂದ ಬಂದಿದೆ, ಮೂಲತಃ ಎಲ್ಲಿನ ವರ್ಡ್ ಇದು ಅಂತ ತಿಳ್ಕೊಳ್ಳೋದಾದರೆ, ಇದು ಬಂದು ಲ್ಯಾಟಿನ್ ಪದ. ಓಕೆನಾ? ಕಮ್ಯುನಿಕೇಟ್. ಸೊ ಆಸ್ ಕಮ್ ಫ್ರಮ್ 3 ಲ್ಯಾಟಿನ್ ವರ್ಡ್ಸ್. ಓಕೆನಾ? 3 ಲ್ಯಾಟಿನ್ ವರ್ಡ್ಸಿಂದ ಕಮ್ಯುನಿಕೇಷನ್ ಅನ್ನೋ ವರ್ಡ್ನ ತೊಗೊಂಡಿದ್ದೇವೆ. ಸೊ ದಟ್ ಕಮ್ಸ್ ಫ್ರಮ್ ಕಮ್ಯುನಿಕೇರ್. ಓಕೆನಾ? ಕಮ್ಯುನಿಕೇರ್ ಅಂದರೆ ಟು ಶೇರ್, ಹಂಚ್ಕೊಳ್ಳೋದು. ದ ಸೆಕೆಂಡ್ ವರ್ಡ್ ವಿಲ್ ಬಿ ಕಮ್ಯುನಸ್. ಕಮ್ಯುನಸ್ ಅಂದರೆ ಕಾಮನ್ ಸೆನ್ಸ್, ಸಾಮಾನ್ಯ ಪ್ರಜ್ಞೆ. ಓಕೆನಾ? ನೆಕ್ಸ್ಟ್ ಬಂದು ಕಮ್ಯುನಿಕೇಷಿಯೋ. ಇದು ಬಂದು ಇಂಪಾರ್ಟಿಂಗ್ ಅಂತ ಅರ್ಥ, ಅಂದರೆ ಗಿವಿಂಗ್, ಅಂದರೆ ನೀಡೋದು ಅಂತ. ಸೊ ಈ 3 ಪದಗಳಿಂದ ಕಮ್ಯುನಿಕೇಷನ್ ಅನ್ನೋ ಪದನ ನಾವು ಲ್ಯಾಟಿನ್ ಇಂದ ತಗೊಂಡಿದ್ದೀವಿ. ಓಕೆನಾ? ಸೊ ನೆನಪಿರಲಿ. ಸೊ ಕಮ್ಯುನಿಕೇಷನ್ ಅನ್ನೋ ವರ್ಡು ಲ್ಯಾಟಿನಿಂದ ತಗೊಂಡಿದ್ದೀವಿ. ಸೊ ಇಟ್ ಕಮ್ಸ್ ಫ್ರಮ್ 3 ವರ್ಡ್, ದಟ್ ಇಸ್ ಕಮ್ಯುನಿಕೇರ್, ಕಮ್ಯುನಸ್ ಆ್ಯಂಡ್ ಕಮ್ಯುನಿಕೇಷಿಯೋ, ಟು ಶೇರ್, ಕಾಮನ್ ಸೆನ್ಸ್, ಬೈ ಗಿವಿಂಗ್. ಓಕೆನಾ? The next one though, we'll just know about the definitions of communication. Okay, now we are having different definitions for communications, and first teaching aptitude UGC net book ಅಲ್ಲಿ ಕೊಟ್ಟಿರೋದು ಫಸ್ಟ್ ಬಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕೊಟ್ಟಿರುವಂತಹ ಡೆಫಿನಿಷನ್. ಏನು ಕೊಟ್ಟಿದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕಮ್ಯುನಿಕೇಷನ್ ಮೇಲೆ ಡೆಫಿನಿಷನ್ ಏನಂದರೆ, ಕಮ್ಯುನಿಕೇಷನ್ ಈಸ್ ದ ಟ್ರಾನ್ಸ್ಫರಿಂಗ್ ಆರ್ ಕನ್ವೇಯಿಂಗ್ ಆಫ್ ಮೀನಿಂಗ್. ಓಕೆನಾ? ಕಮ್ಯುನಿಕೇಷನ್ ಅಂದರೆ ನಾವು ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡೋದು ಅಥವಾ ಅವ್ರಿಗೆ ತಿಳಿಸೋದು, ಕನ್ವೆ ಮಾಡೋದು. ಸೊ ಒಂದು ಮೀನಿಂಗ್ನ ನಾವು ಟ್ರಾನ್ಸ್ಫರ್ ಅಥವಾ ಕನ್ವೆ ಮಾಡೋದನ್ನು. ಆ್ಯಂಡ್ ಇದು ಬಂದು ದ ಎಕ್ಸ್ಚೇಂಜ್ ಆಫ್ ಥಾಟ್ಸ್, ಇನ್ಫಾರ್ಮೇಷನ್ ಆರ್ ಫೀಲಿಂಗ್ಸ್ ಬೈ ಸ್ಪೀಚ್ ಆರ್ ರೈಟಿಂಗ್ ಆರ್ ಬೈ ಅದರ್ ಮೀನ್ಸ್ ಆಫ್ ಡಿಸಮಿನೇಟಿಂಗ್ ಡೇಟಾ. ಓಕೆನಾ? ಸೊ ಡಿಸಮಿನೇಟಿಂಗ್ ಅಂದರೆ ಏನು? ಸೊ ಶೇರಿಂಗ್ ಆಫ್ ನಾಲೆಡ್ಜ್ ಆರ್ ಐಡಿಯಾಸ್. ಓಕೆನಾ? ದ ಸ್ಪ್ರೆಡ್ ಆಫ್ ಇನ್ಫಾರ್ಮೇಷನ್ನ ಡಿಸಮಿನೇಟಿಂಗ್ ಅಂತೀವಿ. ಅಂದರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಏನಂತ ಡೆಫಿನೇಷನ್ ಕೊಟ್ಟಿದೆ ಇಲ್ಲಿ. ಸೊ ಕಮ್ಯುನಿಕೇಷನ್ ಈಸ್ ದ ಟ್ರಾನ್ಸ್ಫರಿಂಗ್ ಆರ್ ಕನ್ವೇಯಿಂಗ್ ಆಫ್ ಮೀನಿಂಗ್. ಓಕೆನಾ? ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ನಾವು ಒಂದು ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಕನ್ವೆ ಮಾಡ್ತೇವಲ್ವಾ. ಆ್ಯಂಡ್ ದಟ್ ವಿಲ್ ಬಿ ದ ಎಕ್ಸ್ಚೇಂಜ್ ಆಫ್ ಥಾಟ್ಸ್. ಓಕೆನಾ? ಇನ್ಫಾರ್ಮೇಷನ್ ಮತ್ತು ಭಾವನೆ, ಸ್ಪೀಚ್, ರೈಟಿಂಗ್ ಆರ್ ಅದರ್ ಮೀನ್ಸ್ ಆಫ್ ಡಿಸಮಿನೇಟಿಂಗ್ ಡೇಟಾ. ಅಂದರೆ ಏನಿಲ್ಲ, ಡಿಸಮಿನೇಟಿಂಗ್ ಅಂದರೆ ಇಟ್ಸ್ ಆ ಸಿಂಪಲ್ ಶೇರಿಂಗ್ ಆಫ್ ಇನ್ಫಾರ್ಮೇಷನ್. ಓಕೆನಾ? ಸೊ ನೆಕ್ಸ್ಟ್ ಬಂದು ಭರತ್ ಮುನಿ. ಕೇಳಿದ್ದೇವಲ್ವ ಭರತ್ ಮುನಿ ಅವರ ಹೆಸರನ್ನ. ಸೊ ಇವರು ಬಂದು ನಾಟ್ಯಶಾಸ್ತ್ರ ಅನ್ನೋ ಒಂದು ಪುಸ್ತಕ ಬರೀತಾರೆ. ಓಕೆನಾ? ಇಟ್ ಈಸ್ ದ ಫಸ್ಟ್ ಬುಕ್. ಇದು ಮೊದಲನೇ ಪುಸ್ತಕ ಎಲ್ಲಿ ಕಮ್ಯುನಿಕೇಷನ್ ಬಗ್ಗೆ ಮೆನ್ಷನ್ ಮಾಡಿರುವಂಥ ಪುಸ್ತಕ ಬಂದು ನಾಟ್ಯಶಾಸ್ತ್ರ. ಸೊ ನೆನ್ಪಿಟ್ಕೊಳ್ಳಿ. ಸೊ ಸೆಟ್ ಎಕ್ಸಾಮಲ್ಲಿ ಕೇಳಬಹುದು, ಕೇಳ್ದಿರೋ ಇರಬಹುದು ಕೂಡ, ಬಟ್ ಫಾರ್ ಜನರಲ್ ನಾಲೆಜ್ ಆಲ್ಸೋ ಕೀಪ್ ಇಟ್ ಇನ್ ಯರ್ ಮೈಂಡ್. ಓಕೆನಾ? ಏನಂತ ಹೇಳಿದ್ದಾರೆ ಅವರು ಆ ಪುಸ್ತಕದಲ್ಲಿ, ನಾಟ್ಯಶಾಸ್ತ್ರ ಅನ್ನೋ ಪುಸ್ತಕದಲ್ಲಿ ಭರತ ಮುನಿಗಳು, ದ ವರ್ಡ್ ಕಮ್ಯುನಿಕೇಷನ್ ವಾಸ್ ಮೆನ್ಷನ್ಡ್ ಆಸ್ ಸಾದರೀಕರಣ ವಿಚ್ ಮೆಂಟ್ ಆಸ್ ಪ್ರೆಸೆಂಟೇಷನ್. ಕಮ್ಯುನಿಕೇಷನ್ ಅಂದರೆ ಏನೂ ಇಲ್ಲ, ಪ್ರೆಸೆಂಟೇಷನ್ ಅಂತ ಅರ್ಥ. ಅಂದರೆ ಭರತ ಮುನಿಗಳು ಏನು ಹೇಳಿದ್ದಾರೆ, ಫ್ರಮ್ ಹಾರ್ಟ್, ಮನಸ್ಸಿಂದ ಒಂದು ಪ್ರೆಸೆಂಟೇಷನ್ ಮಾಡ್ತೇವಲ್ವಾ, ಅದನ್ನು ಕಮ್ಯುನಿಕೇಷನ್ ಅಂತೀವಿ. ಸೊ ಯಾವುದೇ ಒಂದು ಭಾವನೆಯೋ ಯಾವುದೇ ಒಂದು ಇನ್ಫಾರ್ಮೇಷನ್ನ ನಾವು ಪ್ರೆಸೆಂಟ್ ಮಾಡ್ತೀವಿ ಫ್ರಮ್ ಹಾರ್ಟ್ ಅಂತ ಅವರು ಆ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಪುಸ್ತಕ ನಾಟ್ಯಶಾಸ್ತ್ರ ಅನ್ನುವ ಪುಸ್ತಕದಲ್ಲಿ. ನೆಕ್ಸ್ಟ್ ಬಂದು ಎಡ್ಗರ್ ದೇಲ್ ಅವರು ಏನಂತ ಕೊಟ್ಟಿದ್ದಾರೆ, ಶೇರಿಂಗ್ ಆಫ್ ಐಡಿಯಾಸ್, ಫೀಲಿಂಗ್ಸ್ ಇನ್ ಅ ಮೂಡ್ ಆಫ್ ಮ್ಯೂಚುವಾಲಿಟಿ. ಓಕೆನಾ? ಇದು ಬಂದು ಎಡ್ಗರ್ ಡೇಲ್ ಅವ್ರ ಡೆಫಿನೇಷನ್. ಮತ್ತು CG ಬ್ರೌನ್ ಅವ್ರ ಡೆಫಿನೇಷನ್ ಬಂದು ಟ್ರಾನ್ಸ್ಫರ್ ಆಫ್ ಅಂಡರ್ಸ್ಟ್ಯಾಂಡಬಲ್ ಇನ್ಫಾರ್ಮೇಷನ್ ಬಿಟ್ವೀನ್ 2 ಪರ್ಸನ್ಸ್. ಏನು ಹೇಳಿದ್ದಾರೆ, ಅಂಡರ್ಸ್ಟ್ಯಾಂಡಬಲ್ ಇನ್ಫಾರ್ಮೇಷನ್, ಎದ್ವಾ ತದ್ವಾ ಹೇಳಿ ಅಥವಾ ಅರ್ಥ
ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನೀವು ಹೇಳೋದು ನನಗೆ ಅರ್ಥ ಆಗೋದಿಲ್ಲ ಅಂದರೆ ನಡೆಯೋದಿಲ್ಲ. ಸೊ ಅದೆಲ್ಲ ಕಮ್ಯುನಿಕೇಷನ್ ಅಂದರೆ. ನಾನು ಹೇಳೋದು ನಿಮಗೆ ಇಟ್ ಶುಡ್ ಹ್ಯಾವ್ ಮ್ಯೂಚುವಾಲಿಟಿ, ಓಕೆನಾ. ಇಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡಬಲ್ ಇನ್ಫಾರ್ಮೇಷನ್ ಬಿಟ್ವೀನ್ ಟೂ ಪರ್ಸನ್ಸ್. ಇದು ಬಂದು C.G. ಬ್ರೌನ್ ಅವ್ರು ಕೊಟ್ಟಿರುವಂಥ ಒಂದು ಡೆಫಿನೇಷನ್. ನೆಕ್ಸ್ಟ್ ಬಂದು M.J. ಮೇಯರ್ ಇವರೇನು ಡೆಫಿನೇಷನ್ ಹೇಳಿದ್ದಾರೆ, ದ ಕಾಂಬಿನೇಷನ್ ಆಫ್ ವರ್ಡ್ಸ್, ಲೆಟರ್ಸ್, ಥಾಟ್ಸ್ ಆ್ಯಂಡ್ ಒಪಿನಿಯನ್ಸ್ ಟು ಎಕ್ಸ್ಪ್ರೆಸ್ ಅ ಒಪಿನಿಯನ್. ಓಕೆನಾ. ನಾವು ಒಂದು ಭಾವನೆಯನ್ನು, ಒಂದು ಇನ್ಫಾರ್ಮೇಷನ್ನ ವ್ಯಕ್ತಪಡಿಸೋದಕ್ಕೆ ನಾವು ಹೆಂಗೆ ಪದ ಜೋಡಣೆ ಮಾಡ್ತೀವಿ, ಹೆಂಗೆ ನಮ್ಮ ಒಂದು ಥಾಟ್ಸ್ನ ನಾವು ಪದಗಳ ಜೊತೆ ಜೋಡಿಸ್ತೀವಿ, ಹೆಂಗೆ ಅದಕ್ಕೆ ನಮ್ಮ ಒಪಿನಿಯನ್ಸ್ನ ಹಾಕ್ತೀವಿ ಟು ಎಕ್ಸ್ಪ್ರೆಸ್ ಅವರ್ ಒಪಿನಿಯನ್. ಸೊ ನನಗಿದು ಅನ್ನಿಸ್ತಾ ಇದೆ ಅನ್ನೋದನ್ನು ನಾವು ಅವ್ರಿಗೆ ಹೇಗೆ ತಿಳಿಸ್ತೀವಿ ಅಂತ ಅವರು ಈ ಡೆಫಿನೇಷನಲ್ಲಿ ಹೇಳಿದ್ದಾರೆ. ಸೊ ದೆನ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮಿಲ್ಲರ್ ಅಂತ. ಪರ್ಟಿಕ್ಯುಲರ್ ಸಿಚುವೇಶನ್ಸ್ ಥ್ರೂ ಸೋರ್ಸ್ ವಿಚ್ ದ ಮೆಸೇಜ್ ಇಸ್ ಟ್ರಾನ್ಸ್ಮಿಟೆಡ್ ಟು ದ ರಿಸೀವರ್ with a conscious intent to affect the latter's behavior. ಸೊ ಇದರ ಅರ್ಥ ಏನಂತಂದರೆ, ಒಂದು ಕಮ್ಯುನಿಕೇಷನ್ ಇಂಟೆನ್ಷನಲ್ ಆಗಿ ಬದಲಾಗುತ್ತಲ್ವಾ, ಅದು ಬಂದು ಆಕ್ಸಿಡೆಂಟಲ್ ಆಗಿರೋದಲ್ಲ. ಸೊ ಕಮ್ಯುನಿಕೇಷನ್ ಬಿಕಮ್ಸ್ ಇಂಟೆನ್ಷನಲ್ ವೆನ್ ಇಟ್ ಈಸ್ ನಾಟ್ ಆಕ್ಸಿಡೆಂಟಲ್, ಓಕೆನಾ. ಸೊ ಅಲ್ಟಿಮೇಟಾಗಿ ಈ ಡೆಫಿನೇಷನ್ ಏನು ಹೇಳ್ತಾ ಇದೆ ಅಂತಂದರೆ, ಇದು ಬಂದು ನಾವು ಹೇಳುವಂತಹ ಒಂದು ಇಂಟೆನ್ಷನ್ ಅಥವಾ ನಾವು ಹೇಳ್ತಾ ಇರುವಂಥ ಒಂದು ಇನ್ಫಾರ್ಮೇಷನ್ನ ಇಂಟೆನ್ಷನ್ ಬಂದು ರಿಸೀವರ್ ರಿಯಾಕ್ಷನ್ನ ಚೇಂಜ್ ಮಾಡುತ್ತಲ್ವ. ಸೊ ಅದನ್ನು ಕಮ್ಯುನಿಕೇಷನ್ ಅಂತೀವಿ ಅಂತ ಮಿಲ್ಲರ್ ಅವರು ಹೇಳಿದ್ದಾರೆ. ಸೊ ನೆಕ್ಸ್ಟ್ ಬಂದು ಡೆವಿಲ್. So sharing the information or the experience between two people, and this process of sharing the experience is called as communication. So ಇವರೇನು ಹೇಳಿದ್ದಾರೆ, it's as simple as it is. Like C.G. ಬ್ರೌನ್ ಹೇಳಿರುವಾಗೆ, it means sharing the information or the experience between two people. ಓಕೆನಾ. ಸೊ C.G. ಬ್ರೌನ್ ಅವರು ಏನು ಹೇಳಿದ್ದಾರೆ, it should be understandable information. ಅಂತ ಇಂಥ ಮಾತು ಒಬ್ರು ಹೇಳೋದು ಒಬ್ರಿಗೆ ಅರ್ಥ ಆಗದಿರೋದಲ್ಲ. ಸೊ ಇಬ್ಬರಿಗೂ ಅರ್ಥ ಆಗಬೇಕು. ಆ ಥರ ಒಂದು ಇನ್ಫಾರ್ಮೇಷನ್ ಬಿಟ್ವೀನ್ ಟೂ ಪರ್ಸನ್ಸ್ ಏನು ನಡೆಯುತ್ತೆ ಅದನ್ನು ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ಅಂತ C.G. ಬ್ರೌನ್ ಅವ್ರು ಹೇಳಿದ್ದಾರೆ. ಏನು ಡೇವೆಲ್ ಅವ್ರು ಹೇಳಿದ್ದಾರೆ, ಅವ್ರು ಬಂದು ಒಂದು ಇನ್ಫಾರ್ಮೇಷನ್ನ ಅಥವಾ ಒಂದು ಎಕ್ಸ್ಪೀರಿಯನ್ಸ್ನ ಇಬ್ಬರು ವ್ಯಕ್ತಿಗಳ ಮಧ್ಯೆ ವ್ಯಕ್ತಪಡಿಸಿದಾಗ ಆ ಪ್ರೋಸೆಸ್ ಆಫ್ ಶೇರಿಂಗ್ ಆಫ್ ಎಕ್ಸ್ಪೀರಿಯನ್ಸ್ನ ನಾವು ಕಮ್ಯುನಿಕೇಷನ್ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಬಂದು ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್. ಓಕೆನಾ. ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಒಂದು ಕಮ್ಯುನಿಕೇಷನಲ್ಲಿ ಅನ್ನೋದನ್ನು ನೋಡೋಣ. ಸೊ ಒಂದು ಕಮ್ಯುನಿಕೇಷನ್ನ ಸೆಂಟರ್ ಆಫ್ ಪಾಯಿಂಟ್ ಆಗಿ ಇಟ್ಕೊಂಡು ದ ಮೇನ್ ಥಿಂಗ್ ಫಾರ್ ಅ ಕಮ್ಯುನಿಕೇಷನ್ ಇಸ್ ಅ ಸೆಂಡರ್. ಓಕೆನಾ. ದ ಮೇನ್ ಸೋರ್ಸ್ ಇಸ್ ಅ ಸೆಂಡರ್. ಓಕೆನಾ. ಸೆಂಡರ್ ಆ್ಯಂಡ್ ಅ ರಿಸೀವರ್. ಓಕೆನಾ. ಇಟ್ಸ್ ಅ 2-way ಪ್ರೋಸೆಸ್. ಯಾವತ್ತೂ ಕಮ್ಯುನಿಕೇಷನ್ 1-way ಪ್ರೋಸೆಸ್ ಆಗೋದಿಲ್ಲ. ನಾನು ಹೇಳೋದು ನಿಮಗೆ ಕಿವಿ ಆಲಿಸ್ದಾಗಲೇ ಅದು ಒಂದು ಕಂಪ್ಲೀಟ್ ಪ್ರೋಸೆಸ್ ಆಗುತ್ತೆ. ಸೊ ದಟ್ ಈಸ್ ಕಂಪ್ಲೀಟ್ಲಿ ಅ 2-way ಪ್ರೋಸೆಸ್. ಓಕೆನಾ. ದ ನೆಕ್ಸ್ಟ್ ಥಿಂಗ್, ವಾಟ್ ಈಸ್ ದ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಕಮ್ಯುನಿಕೇಷನ್ ಇಸ್ ಇಟ್ ಶುಡ್ ಬಿ ಮೀನಿಂಗ್ಫುಲ್ ಆ್ಯಂಡ್ ಪರ್ಪಸ್ಫುಲ್. ಓಕೆನಾ. ಒಂದು ಕಾನ್ವರ್ಸೇಷನ್, ಒಂದು ಸೆಂಡರ್ ಮತ್ತು ರಿಸೀವರ್ ಮಧ್ಯ ಒಂದು ಮೀನಿಂಗ್ಫುಲ್ ಮತ್ತು ಪರ್ಪಸ್ಫುಲ್ ಕಾನ್ವರ್ಸೇಷನ್ ಇರಬೇಕಾಗುತ್ತೆ. ಓಕೆನಾ. ಸೊ ಇದು ಎರಡನೇ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಕಮ್ಯುನಿಕೇಷನ್. ವಾಟ್ ಈಸ್ ದ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಮ್ಯುನಿಕೇಷನ್ ಬಂದು ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಆರ್ ನಾಲೆಜ್ ಆರ್ ಐಡಿಯಾಸ್ ಆರ್ ಫೀಲಿಂಗ್ಸ್, ಥಾಟ್ಸ್, ಒಪಿನಿಯನ್ಸ್ ಎಕ್ಸೆಟ್ರಾ. ಲೈಕ್ ದಿಸ್ ನಾವು ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ, ಏನು ಕಾನ್ವರ್ಸೇಷನಲ್ಲಿ ಏನನ್ನು ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ. ಇಟ್ ಮೈಟ್ ಬಿ ಇನ್ಫಾರ್ಮೇಷನ್, ಇಟ್ ಮೈಟ್ ಬಿ ನಾಲೆಜ್, ಜ್ಞಾನ ಆಗಿರ್ಬೋದು, ವಿಷಯ ಆಗಿರ್ಬೋದು, ಐಡಿಯಾಸ್ ಆಗಿರ್ಬೋದು, ಅಥವಾ ಭಾವನೆ ಆಗಿರ್ಬೋದು, ಅಥವಾ ಆಲೋಚನೆಗಳಾಗಿರ್ಬೋದು. ಓಕೆನಾ. ಸೊ ಇದನ್ನು ನಾವು ಎಕ್ಸ್ಚೇಂಜ್ ಅಂತ ಕರಿತೀವಿ. ದಿಸ್ ವಿಲ್ ಬಿ ದ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಮ್ಯುನಿಕೇಷನ್. ವಾಟ್ ಈಸ್ ನೆಕ್ಸ್ಟ್ ಪ್ರೋಸೆಸ್? ಓಕೆನಾ. ಒಂದು ಕಮ್ಯುನಿಕೇಷನ್ ಬಂದು ಇಟ್ಸ್ ಅ ಸೋಷಲ್ ಪ್ರೋಸೆಸ್. ಓಕೆನಾ. ಒಂದು ಸೊಸೈಟಿಯಲ್ಲಿದ್ದೀವಿ, ಒಂದು ಸಿಸ್ಟಮಲ್ಲಿದ್ದೀವಿ ಅಂದರೆ ವಿ ನೀಡ್ ಎ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್. ಓಕೆನಾ. ಮೋರ್ ದ್ಯಾನ್ ಅ ಲ್ಯಾಂಗ್ವೇಜ್, ದ ವೇ ವಿ ಕಮ್ಯುನಿಕೇಟ್ ವಿತ್ ದೆಮ್. ಓಕೆನಾ. ನಾವು ಎಷ್ಟು ಪರ್ಪಸ್ಫುಲ್ಲಾಗಿ, ಎಷ್ಟು ಮೀನಿಂಗ್ಫುಲ್ಲಾಗಿ ನಾವು ಒಂದು ಕಾನ್ವರ್ಸೇಷನ್ನ ಕನ್ವೆ ಮಾಡ್ತಾ ಇದ್ದೀವಿ, ಅವ್ರಿಗೆ ರೀಚ್ ಮಾಡ್ತಾ ಇದ್ದೀವಿ, ಆ್ಯಂಡ್ ಎಷ್ಟು ಎಫೆಕ್ಟಿವ್ ಆಗಿ ಅವ್ರು ರಿಸೀವ್ ಮಾಡ್ತಾ ಇದ್ದಾರೆ. ಸೊ ಈ ಕಂಪ್ಲೀಟ್ ಪ್ರೋಸೆಸ್ ಏನಿದೆ, ದಿಸ್ ಇಸ್ ಅ ಕಂಪ್ಲೀಟ್ ಸೋಷಿಯಲ್ ಪ್ರೋಸೆಸ್. ಓಕೆನಾ. ಇಟ್ ಈಸ್ ಅ ಪಾರ್ಟ್ ಆಫ್ ಸೊಸೈಟಿ. ಓಕೆನಾ. ವಾಟ್ ಈಸ್ ಪಾರ್ಟ್ ಆಫ್ ಸೊಸೈಟಿ? ಕಮ್ಯುನಿಕೇಷನಲ್ಲಿ ದ ಮೇನ್ ಥಿಂಗ್ ಇಸ್ ಲ್ಯಾಂಗ್ವೇಜ್. ಓಕೆನಾ. So how are we communicating through that language? Okay, now this is the fourth step. And what is the next one is guidance. Okay, ನಾವು ಹೇಳೋದು ಯಾವ ರೀತಿ ಹೋಗ್ತಾ ಇದೆ ಅವ್ರಿಗೆ,
ಓಕೆನಾ, ಯಾವ ರೀತಿ ರಿಸೀವ್ ಮಾಡ್ತಾ ಇದ್ದಾರೆ. ಸೊ ಹೌ ಇಟ್ ಈಸ್ ಹೆಲ್ಪ್ಫುಲ್ ವಿತ್ ದ ಗೈಡೆನ್ಸ್ ಪಾರ್ಟ್. ಓಕೆನಾ, ಇನ್ಫಾರ್ಮೇಟಿವ್ ಆಗಿದೆಯಾ ಅಥವಾ ನಾಲೆಡ್ಜ್ ಶೇರಿಂಗ್ ಆಗಿದೆಯಾ ಅಥವಾ ನಮ್ಮ ಐಡಿಯಾಸ್ನ ಶೇರ್ ಮಾಡ್ತಾ ಇದ್ದೀವ, ಇನ್ ವಾಟ್ ವೇ. ಓಕೆನಾ, ಸೊ ದ ನೆಕ್ಸ್ಟ್ ಇಸ್ ದ ಲಾಸ್ಟ್ ಇಸ್ ದ ಕೋಆಪ್ರೇಷನ್. ಓಕೆನಾ, ಹೆಲ್ಪಿಂಗ್ ಅದರ್ಸ್ ಟು ಮೇಕ್ ದೆಮ್ ಫೀಲ್ ಬೆಟರ್. ಓಕೆನಾ, ನಾವು ಯಾಕೆ ಭಾಷೆ ಮಾತಾಡಬೇಕು, ಯಾಕೆ ಒಂದು ವ್ಯಕ್ತಿ ಜೊತೆ ಕಮ್ಯುನಿಕೇಟ್ ಮಾಡಬೇಕು, ಜಸ್ಟ್ ರೋಬೋಟಿಕ್ ಲೈಫ್ ಆಗೋದಿಲ್ಲ ಅಲ್ಲ. ಸೊ ಇವಾಗ ಒಬ್ಬರು ಅಳ್ತಾ ಇರ್ತಾರೆ, ಒಬ್ಬರು ದುಃಖದಲ್ಲಿರ್ತಾರೆ, ಒಬ್ಬರು ಖುಷಿಯಲ್ಲಿರ್ತಾರೆ, ಒಬ್ಬರು ಇನ್ಯಾವುದೇ ಒಂದು ಭಾವನೆಯನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ. ಆ್ಯಸ್ ಅ ಫೆಲೋ ಬೀಯಿಂಗ್, ಆ್ಯಸ್ ಅ ಸೋಷಿಯಲ್ ಬೀಯಿಂಗ್, ಇಟ್ ಮೈಟ್ ಬಿ ಫ್ರೆಂಡ್ಸ್, ಇಟ್ ಮೈಟ್ ಬಿ ಸ್ಟ್ರೇಂಜರ್ ಹತ್ರ ಯೂಶ್ವಲಿ ಹೋಗೋದಿಲ್ಲ, ಬಟ್ ಅಟ್ ಲೀಸ್ಟ್ ಆಫ್ ದ ಸಿಚುವೇಶನ್ಸ್ ಒಂದು ಸ್ಟ್ರೇಂಜರ್ನ ಕೂಡ ನಾವು ಕೇಳ್ತೀವಿ, ವೈ ಆರ್ ಯು ಸಿಟ್ಟಿಂಗ್ ಸೋ ಅಲೋನ್, ಸೋ ಸ್ಯಾಡ್, ಏನು ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಏನೋ ಒಂದು ರ್ಯಾಂಡಮ್ ಕಾನ್ವರ್ಸೇಷನ್ ಬಿಲ್ಡ್ ಆಗೇ ಆಗುತ್ತೆ. ಸೊ ಕಾನ್ವರ್ಸೇಷನ್ ಈಸ್ ನಥಿಂಗ್ ಬಟ್ ಕೋಆಪರೇಟಿಂಗ್ ಟು ಮೇಕ್ ಅದರ್ ಪರ್ಸನ್ ಫೀಲ್ ಬೆಟರ್. ಓಕೆನಾ, ಸೊ ನಾನೊಂದು ಸ್ಯಾಡ್ ಆಗಿರುವಾಗ ಯಾಕೆ ಈ ಥರ ಇದೆಯಾ, ಏನಾಗ್ತಾ ಇದೆ, ಸೊ ಓಕೆ ದಿಸ್ ಇಸ್ ದ ಪ್ರಾಬ್ಲಮಾ, ಓಕೆ ವಿಲ್ ಜಸ್ಟ್ ಸಾರ್ಟ್ ಇಟ್ ಔಟ್. ಸೊ ವಿಲ್ ಫೈಂಡ್ ದ ವೇಸ್. ಓಕೆನಾ, ಇಟ್ಸ್ ಸಮಥಿಂಗ್ ಲೈಕ್ ಮೇಕಿಂಗ್ ಅದರ್ಸ್ ಫೀಲ್ ಬೆಟರ್. ಸೊ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಭಾಷೆ ಬರುತ್ತೆ, ಇಂಗ್ಲೀಷ್ ಭಾಷೆ ಬರುತ್ತೆ, ನನಗೆ 5 ಲ್ಯಾಂಗ್ವೇಜ್ ಬರುತ್ತೆ ಅಲ್ಲ, ಬರೋದನ್ನು ನಾವು ಎಷ್ಟು ಮೀನಿಂಗ್ಫುಲ್ಲಾಗಿ ಯೂಸ್ ಮಾಡ್ತಾ ಇದ್ದೀವಿ, ನಮ್ಮ ಒಂದು ಆತ್ಮೀಯ ಪರ್ಸನ್ಸ್ ಜೊತೆ ನಾವು ಎಷ್ಟು ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಹೌ ವಿ ಕಮ್ಯುನಿಕೇಟ್, ಹೌ ಆರ್ ವಿ ಕಮ್ಯುನಿಕೇಟಿಂಗ್. ಇಟ್ಸ್ ನಾಟ್ ಅಬೌಟ್ ಸೆಂಡಿಂಗ್ ಹಾಯ್ ಹೌ ಆರ್ ಯು ಅಲ್ಲ, ಕೂತು ಕೇಳಿದಾಗ ಇಟ್ ವಿಲ್ ಬಿ ಅ ಪರ್ಪಸ್ಫುಲ್ ಒನ್. ಓಕೆನಾ, ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಮ್ಯುನಿಕೇಷನ್ ಆ್ಯಂಡ್ ದ ನೆಕ್ಸ್ಟ್ ವಿಲ್ ಬಿ ದ ಕಾಂಪೊನೆಂಟ್ಸ್ ಆಫ್ ಕಮ್ಯುನಿಕೇಷನ್ಸ್ ಆ್ಯಂಡ್ ಇಟ್ ಈಸ್ ಅ ಇಂಪಾರ್ಟೆಂಟ್ ಪಾರ್ಟ್. ಓಕೆನಾ, ಇದರಲ್ಲಿ ಕ್ವೆಶನ್ಸ್ ಕೇಳ್ತಾರೆ. ನಾನು 2024 ಅಟೆಂಡ್ ಮಾಡಿದಾಗ, ಕೇಸೆಟ್ ಅಟೆಂಡ್ ಮಾಡಿದಾಗ ಐ ಹ್ಯಾಡ್ ಅ ಕ್ವೆಶನ್ ಆನ್ ದಿಸ್. ಓಕೆನಾ, ಒಂದು ಸೀಕ್ವೆನ್ಸ್ ಕೊಡ್ತಾರೆ. ಸೊ ವಾಟ್ ಈಸ್ ದ ನೆಕ್ಸ್ಟ್ ಸೀಕ್ವೆನ್ಸ್ ಇನ್ ದಿಸ್, ವಾಟ್ ಈಸ್ ದ ನೆಕ್ಸ್ಟ್ ಕಾಂಪೊನೆಂಟ್ ಇನ್ ದಿಸ್ ಸ್ಟೆಪ್ ಅಂತ ಒಂದು ಕ್ವೆಶನ್ ಕೇಳ್ತಾರೆ. ಸೊ ಮೇಕ್ ಶೋರ್ ಯು ಲರ್ನ್ ಇಟ್ ಇನ್ ಆರ್ಡರ್ ವೈಸ್. ಓಕೆನಾ, ಸೆಂಡರ್, ಮೆಸೇಜ್, ಓಕೆನಾ, ಸೋರ್ಸ್ ಆಫ್ ಚಾನೆಲ್, ನೆಕ್ಸ್ಟ್ ಎನ್ಕೋಡಿಂಗ್, ನೆಕ್ಸ್ಟ್ ಡಿಕೋಡಿಂಗ್, ನೆಕ್ಸ್ಟ್ ರಿಸೀವರ್, ನೆಕ್ಸ್ಟ್ ಫೀಡ್ಬ್ಯಾಕ್. ಓಕೆನಾ, ಇದರಲ್ಲಿ ನಾವು ಟೈಪ್ಸ್ ಆಫ್ ಕಾಂಪೊನೆಂಟ್ಸ್ ಎಲ್ಲ ನೋಡ್ತೇವೆ. ಟೈಪ್ಸ್ ಆಫ್ ಕಾಂಪೊನೆಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ, ಅದರಲ್ಲಿ ನಮಗೆ ಒಂದು ಸೀಕ್ವೆನ್ಸ್ ಕೊಟ್ಬಿಟ್ಟು ದ ನೆಕ್ಸ್ಟ್ ಸೀಕ್ವೆನ್ಸ್ ಏನು ಬರುತ್ತೆ. ಓಕೆನಾ, ಸೊ ಇಲ್ಲಿ ಸೆಂಡರ್, ಮೆಸೇಜ್, ಸೋರ್ಸ್ ಆಫ್ ಚಾನೆಲ್, ಈ 3 ಕೊಟ್ಟು 4th ಆಪ್ಷನ್ ಬ್ಲ್ಯಾಂಕ್ ಇಟ್ಟು ನೆಕ್ಸ್ಟ್ ಆಪ್ಷನ್ಸ್ನ ಫಿಲ್ ಮಾಡಿರ್ತಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ದಿಸ್ 4th ಒನ್, ಅಥವಾ 1, 2, 3 ಆ ಥರ ಬ್ಲ್ಯಾಂಕ್ ಸ್ಪೇಸಸ್ ಕೊಡ್ತಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ಇಟ್ ಇನ್ ಅ ಆರ್ಡರ್. ಓಕೆನಾ, ಸೊ ಫಸ್ಟ್ ಕಮ್ಯುನಿಕೇಷನ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇಸ್ ಸೆಂಡರ್. ಓಕೆನಾ, ಯಾವ ವ್ಯಕ್ತಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ದ ಪರ್ಸನ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಆ ಸೆಂಡರ್ನ ವಿ ವಿಲ್ ಕಾಲ್ ಹಿಮ್ ಹ್ಯಾಸ್ ಇವನ್ ಎನ್ಕೋಡರ್ ಅಥವಾ ಟ್ರಾನ್ಸ್ಮಿಟರ್ ಆಫ್ ಇನ್ಫಾರ್ಮೇಷನ್. ಸೊ ನನ್ನ ಹತ್ರ ಒಂದು ಇನ್ಫಾರ್ಮೇಷನ್ ಇದೆ, ನಾನೇ ಒಂದು ಮೂಲ, ಐ ಆಮ್ ದ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ನೌ ಟು ಕಮ್ಯುನಿಕೇಟ್. ಓಕೆನಾ, ನಾನು ಬಂದು ಎನ್ಕೋಡರ್. ಇವಾಗ ನಾನು ಏನೋ ಒಂದು ಮೆಸೇಜ್ ಹೇಳ್ತಾ ಇದ್ದೀನಿ ಅಂದರೆ ಐ ಆಮ್ ಕಾಲ್ಡ್ ಆಸ್ ಅ ಎನ್ಕೋಡರ್. ಓಕೆನಾ, ನೆಕ್ಸ್ಟ್ ಸೆಂಡರ್ ಏನನ್ನು ಎನ್ಕೋಡ್ ಮಾಡ್ತಾರೆ, ಮೆಸೇಜನ್ನು. ಓಕೆನಾ, ದಟ್ ವಿಲ್ ಬಿ ಸಬ್ಜೆಕ್ಟ್ ಆರ್ ಟಾಪಿಕ್. ಓಕೆನಾ, ಇಟ್ ಮೈಟ್ ಬಿ ವರ್ಬಲ್ ಆರ್ ನಾನ್ ವರ್ಬಲ್. ಓಕೆನಾ, ದ ನೆಕ್ಸ್ಟ್ ಬಂದು ಸೋರ್ಸ್ ಆಫ್ ಚಾನೆಲ್ ಅಂದರೆ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಯಾವ ರೀತಿ. ಸೊ ಇವಾಗ ನಾನೊಂದು ವಿಷಯನ ಹೇಳಬೇಕು, ನನ್ನ ಹತ್ರ ಒಂದು ವಿಷಯ ಇದೆ, ಒಂದು ಟಾಪಿಕ್ ಇದೆ. ಸೊ ನಾನು ಯಾವ ಮುಖಾಂತರ ನಾನು ಕಮ್ಯುನಿಕೇಟ್ ಮಾಡ್ತೇನೆ. ಓಕೆನಾ, ಸೊ ನಾನು ಫೋನ್ ಯೂಸ್ ಮಾಡ್ತೀನ, ಅಥವಾ ಜಿಮೇಲ್ ಯೂಸ್ ಮಾಡ್ತೀನ, ಅಥವಾ ಟ್ವಿಟರ್ ಯೂಸ್ ಮಾಡ್ತೀನ, ಅಥವಾ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನ ಮೆಸೇಜ್ ಮಾಡೋದಕ್ಕೆ, ಅಥವಾ ಒಂದು ಲೆಟರ್ ಬರೀತೀನ. ಸೊ ದಟ್ ಈಸ್ ದ ಸೋರ್ಸ್ ಆಫ್ ಚಾನೆಲ್. ಓಕೆನಾ, ಕಮ್ಯುನಿಕೇಷನ್ಗೆ. ಸೊ ದ ನೆಕ್ಸ್ಟ್ ಒನ್ ವಿಲ್ ಬಿ ಎನ್ಕೋಡಿಂಗ್. ಓಕೆನಾ, ಎನ್ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಯೂಶ್ವಲಿ ನಮ್ಮ ಸೋಷಿಯಲ್ ಸೋರ್ಸಲ್ಲಿ ನಾವು ಯೂಸ್ ಮಾಡೋದಿಲ್ಲ. ಓಕೆನಾ, ನಮ್ಮ ಸೊಸೈಟಿ ಪಾರ್ಟಲ್ಲಿ ವಿ ವೋಂಟ್ ಯೂಸ್ ಇಟ್. ಇಟ್ ವಿಲ್ ಬಿ ಯೂಸ್ಡ್ ಇನ್ ಕಂಪ್ಲೀಟಾಗಿ ಮಿಲಿಟರಿಯಲ್ಲಿ ಯೂಸ್ ಮಾಡ್ತಾರೆ. ಬಿಕಾಸ್ ಒಂದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ಸ್ ಇರುತ್ತೆ, ಡೈರೆಕ್ಟಾಗಿ ಅದನ್ನು ನಾವು ಹೇಳೋದಕ್ಕಾಗಲ್ಲ, ಡೈರೆಕ್ಟಾಗಿ ಎಲ್ಲೂ ನಾವು ಬರೆಯೋದಕ್ಕಾಗಲ್ಲ. ಸೊ ದೇ ವಿಲ್ ಬಿ ಯೂಸಿಂಗ್ ದ ಎನ್ಕೋಡಿಂಗ್ ಟೆಕ್ನಿಕ್. ಅಂದರೆ ಏನು, ಕನ್ವೇಯಿಂಗ್ ದ ಮೆಸೇಜ್ ಥ್ರೂ ಕೋಡ್ಸ್ ಬೈ ಸಿಂಬಲ್ಸ್, ಕೋಡ್ಸ್ ಆರ್ ಸಿಂಬಲ್ಸ್ ಆಲ್ಸೋ. ಓಕೆನಾ, ಯಾವುದೋ ಒಂದು ನಂಬರ್ ಕೋಡ್ಸು, ಲೆಟರ್ ಕೋಡ್ಸು, ಓಕೆನಾ, ಯಾವುದೋ ಒಂದು ಸೀರೀಸು. ಸೊ ಏನೋ ಒಂದು ಎನ್ಕೋಡಿಂಗ್ ಟೂಲಿಂದ ಅವರು ಒಂದು ಇನ್ಫಾರ್ಮೇಷನ್ನ ಪಾಸ್ ಮಾಡ್ಕೊತಾರೆ. ಓಕೆನಾ, ಸೊ ವಾಟ್ ಈಸ್ ಡಿಕೋಡಿಂಗ್? ಡಿಕೋಡ್ ಈಸ್ ಅ ರಿಸೀವರ್. ಓಕೆನಾ, ಇಲ್ಲಿ ನಾವು ಸೆಂಡರ್ನ ಎನ್ಕೋಡರ್ ಅಂದವಾಗ ಈ ಡಿಕೋಡ್ ಮೆಸೇಜ್ನ ಡಿಕೋಡ್ ಮಾಡ್ತಾರಲ್ವಾ. ಓಕೆನಾ, ಒಂದು ಮೆಸೇಜ್ ನಮಗೆ ಫುಲ್ ಪ್ಯಾಕ್ಡ್ ಆಗಿ ಒಂದು ಸಿಂಬಲ್ಸ್ ಅದರಿಂದ ಎಲ್ಲ ಎನ್ಕೋಡ್ ಮಾಡಿ ಕಳಿಸಿದ್ದಾರೆ. ನಾವು ಐ ಹ್ಯಾವ್ ಟು ಅನ್ಬಾಕ್ಸ್ ಇಟ್.
ಓಕೆನಾ, ಅನ್ಕೋಡ್ ಮಾಡಬೇಕು. ದಟ್ ವಿಲ್ ಬಿ ಡಿಕೋಡಿಂಗ್. ಸಾರಿ, ದ ವರ್ಡ್ ಅನ್ಕೋಡ್ ಇಸ್ ನಾಟ್ ಅಪ್ರೋಪ್ರಿಯೇಟ್. ಓಕೆ, ವಿ ಹ್ಯಾವ್ ಟು ಡಿಕೋಡ್ ಇಟ್. ಸೊ ಒಂದು ಎನ್ಕೋಡ್ ಆಗಿರೋಂಥ ಒಂದು ಮೆಸೇಜ್ನ ನಾನು ಡಿಕೋಡ್ ಮಾಡಬೇಕಾಗುತ್ತೆ. ಅಂದರೆ ಏನು, ಒಂದು ಪಾರ್ಸೆಲ್ನ ನಾನು ಅನ್ಪ್ಯಾಕ್ ಮಾಡಬೇಕು. ಸೊ ಒಂದು ಮೆಸೇಜ್ನ ನಾನು ಡಿಕೋಡ್ ಮಾಡಬೇಕು. ಹೌ? ಸೊ ದಟ್ ಪರ್ಸನ್ ವಿಲ್ ಬಿ ಅ ನಾಲೆಜಬಲ್ ಪರ್ಸನ್. ಸೊ ದಟ್ ಪರ್ಸನ್ ಏನು ಮಾಡ್ತಾರೆ, ಇವಾಗ ಎನ್ಕೋಡರ್ ಎಷ್ಟು ಇಂಟೆಲಿಜೆಂಟ್ ಆಗಿರ್ತಾರೆ, ಡಿಕೋಡರ್ ಅಷ್ಟು ಇಂಟೆಲಿಜೆಂಟ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ಅವರು ಎ ಇಂದ ಝೆಡ್ವರೆಗೂ ಆಲ್ಫಾಬೆಟ್ಸ್ ಯೂಸ್ ಮಾಡಿ ಒಂದು ಮೆಸೇಜ್ ಟೈಪ್ ಮಾಡಿದ್ದಾರೆ. ಸೊ ಅದೇ ಎ ಇಂದ ಝೆಡ್ವರೆಗೂ ಆಲ್ಫಾಬೆಟಿಕಲ್ ಆಗಿ ಡಿಕೋಡ್ ಮಾಡುವಂಥ ನಾಲೆಜ್ ಅವ್ರಿಗೂ ಇರುತ್ತೆ. ಸೊ ದಟ್ ಪರ್ಸನ್ ವಿಲ್ ಬಿ ಕಾಲ್ಡ್ ಆಸ್ ಅ ಡಿಕೋಡರ್ ಆ್ಯಂಡ್ ಹೀ ಈಸ್ ಆಲ್ಸೋ ಅ ರಿಸೀವರ್ ನೌ, ಬಿಕಾಸ್ ಅವರೇ ಆ ಮೆಸೇಜ್ನ ಡಿಕೋಡ್ ಮಾಡ್ತಾ ಇರೋದು. ಓಕೆನಾ. ಆ್ಯಂಡ್ ಎನ್ಕೋಡ್ ಡಿಕೋಡ್ ಬಂದು ಮಿಲಿಟರಿಯಲ್ಲಿ ಮಾತ್ರ ಯೂಸ್ ಆಗುತ್ತೆ. ಇಲ್ಲ ಅಂತಂದರೆ ದಿಸ್ ಟೂ ಪಾರ್ಟ್ ವಿಲ್ ಬಿ ಔಟ್ ಆಫ್ ದ ಬಾಕ್ಸ್. ಸೆಂಡರ್ ಮೆಸೇಜ್, ಸೋರ್ಸ್ ಆಫ್ ಚಾನೆಲ್, ಮತ್ತು ರಿಸೀವರ್ ಮತ್ತು ಫೀಡ್ಬ್ಯಾಕ್. ಓಕೆನಾ. ರಿಸೀವರ್ ಬಂದು ಅ ಪರ್ಸನ್ ಹೂ ರಿಸೀವ್ಸ್ ದ ಮೆಸೇಜ್. ಎನ್ಕೋಡ್ ಡಿಕೋಡ್ ಬಂದು ಇಟ್ ವಿಲ್ ಓನ್ಲಿ ಬಿ ಯೂಸ್ಡ್ ಇನ್ ಮಿಲಿಟರಿ. ಓಕೆನಾ. ಅಥವಾ ಬೇರೆ ಯಾವುದೇ ಫೀಲ್ಡಲ್ಲಾಗಲಿ ಇಫ್ ದೇ ಆರ್ ಯೂಸಿಂಗ್ ಅ ಮೆಸೇಜಸ್ ಇನ್ ಕಾನ್ಫಿಡೆನ್ಷಿಯಲ್ ವೇ. ಓಕೆನಾ. ಸೊ ಅದರಲ್ಲಿ ವಿ ಕ್ಯಾನ್ ಹ್ಯಾವ್ ಎನ್ಕೋಡ್ ಆ್ಯಂಡ್ ಡಿಕೋಡ್. ಬಟ್ ಈ ಕಾಂಪೊನೆಂಟಲ್ಲಿ ದಿಸ್ ಇಸ್ ಅ ಕಾಮನ್ ಕಾಂಪೊನೆಂಟ್. ಲೇಟರ್ ವಿಲ್ ಬಿ ಸ್ಟಡಿಂಗ್ ಆಫ್ ಟೈಪ್ಸ್ ಆಫ್ ಕಾಂಪೊನೆಂಟ್ಸ್. ಓಕೆನಾ. ಇದರಲ್ಲಿ ನೆಕ್ಸ್ಟ್ ಬಂದು ರಿಸೀವರ್ ಆರ್ ಅ ಡಿಕೋಡರ್ ಆರ್ ಸೇಮ್. ಬಟ್ ವೇರ್ ದಿಸ್ ಪ್ರೋಸೆಸ್ ಇಸ್ ಯೂಸ್ಡ್ ಅನ್ನೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಒಂದು ಪೋರ್ಷನಲ್ಲಿ ಇವಾಗ ನಾವು ಮಿಲಿಟರಿ ಬಗ್ಗೆ ಮಾತಾಡ್ತಾ ಇದ್ರೆ ದಿಸ್ ಇಸ್ ದ ಪ್ರೋಸೆಸ್. ಓಕೆನಾ. ಅಲ್ಲಿ ಬಂದು ಡಿಕೋಡು ಮತ್ತು ಫೀಡ್ಬ್ಯಾಕ್ಗೆ ಎಂಡ್ ಆಗುತ್ತೆ ಆ್ಯಂಡ್ ಡಿಕೋಡರ್ ವಿಲ್ ಬಿ ದ ರಿಸೀವರ್. ಓಕೆನಾ. ಆ ಪಾರ್ಟ್ ಅಲ್ಲಿಗೆ ನಿಲ್ಲುತ್ತೆ. ಬಟ್ ಇವಾಗ ನಾವು ಸೊಸೈಟಿಯಲ್ಲಿ ಯೂಸ್ ಮಾಡಬೇಕಾದ್ರೆ ಸೆಂಡರ್ ಮೆಸೇಜ್, ಸೋರ್ಸ್ ಆಫ್ ಚಾನೆಲ್ ಆ್ಯಂಡ್ ರಿಸೀವರ್ ಆ್ಯಂಡ್ ಫೀಡ್ಬ್ಯಾಕ್. ಓಕೆನಾ. ಸೊ ಇದು ಬಂದು ರಿಸೀವರ್. ಇವಾಗ ನಾನೊಂದು ಮೆಸೇಜ್ ಕಳಿಸ್ತಾ ಇದ್ದೀನಿ, ದ ಅದರ್ ಸೈಡ್ ಆಫ್ ದ ಪರ್ಸನ್ ಈಸ್ ರಿಸೀವಿಂಗ್ ಇಟ್. ಸೊ ಅ ಪರ್ಸನ್ ಹೂ ಇಸ್ ರಿಸೀವಿಂಗ್ ದ ಮೆಸೇಜ್ ಇಸ್ ಕಾಲ್ಡ್ as a receiver. And what is the feedback called as replying back to the message sent by the sender. ಓಕೆನಾ. ನಾನು ಮೆಸೇಜ್ ಕಳಿಸಿದ್ದೀನಿ, ನೀವು ಅದನ್ನು ರಿಸೀವ್ ಮಾಡಿದ್ದೀರಾ, ನೋಡಿದ್ದೀರಿ, ಇವಾಗ ನೀವು ಅದನ್ನು ರಿಪ್ಲೈ ಮಾಡಬೇಕು. ಇದು ನಾವು ಕ್ಯಾಶುವಲ್ ಆಗಿ ಎವ್ರಿ ಡೇ ನಾವು ಈ ಪ್ರೋಸೆಸ್ಸಲ್ಲೇ ಇದ್ದೀವಿ. ಸೊ ವಾಟ್ಸಪ್ಪಲ್ಲಿ ಯಾವುದೋ ಒಂದು ಫ್ರೆಂಡ್ ನಮಗೆ ಹಾಯ್ ಗುಡ್ ಮಾರ್ನಿಂಗ್ ಅಂತ ಆಗ್ತಾವಾಗ ನಾವು ಮೆಸೇಜ್ ಬ್ಯಾಕ್ ಮಾಡ್ತಾ ಇದ್ದೀವಿ. ಹೆಲೋ, ಹ್ಯಾವ್ ಎ ಗುಡ್ ಮಾರ್ನಿಂಗ್, ಹ್ಯಾವ್ ಎ ಪ್ಲೆಸೆಂಟ್ ಡೇ ಅಂತ ನಾವು ರಿಪ್ಲೈ ಬ್ಯಾಕ್ ಮಾಡ್ತೀವಿ. ದಿಸ್ ಇಸ್ ದ ಪ್ರೋಸೆಸ್ ಅಷ್ಟೇ. ಅದು ಸೆಂಡರು, ಮೆಸೇಜು, ಸೋರ್ಸ್ ಆಫ್ ಚಾನಲ್ಲು. ಓಕೆನಾ. ಸೆಂಡರ್ ಬಂದು ನಾನು, ಮೆಸೇಜ್ ಬಂದು ಗುಡ್ ಮಾರ್ನಿಂಗ್, ಸೋರ್ಸ್ ಆಫ್ ಚಾನಲ್ ಬಂದು ವಾಟ್ಸಪ್ ಅಥವಾ ಫೋನ್. ಓಕೆನಾ. ರಿಸೀವರ್ ಬಂದು ದ ಅದರ್ ಸೈಡ್ ಆಫ್ ಯುವರ್ ಫ್ರೆಂಡ್ ಆ್ಯಂಡ್ ಫೀಡ್ಬ್ಯಾಕ್ ಇಸ್ ರಿಪ್ಲೈಯಿಂಗ್ ಬ್ಯಾಕ್ ಟು ಯು. ಸೊ ದಿಸ್ ಇಸ್ ದ ಸಿಂಪಲ್ ಪ್ರೋಟೋಕಾಲ್. ಬಟ್ ಕ್ವೆಶನ್ ಕೇಳ್ತಾರೆ, ಅದು ಆರ್ಡರಲ್ಲಿ ಕೇಳ್ತಾರೆ. ಸೊ ಮೇಕ್ ಶೋರ್ ಯು ರಿಮೆಂಬರ್ ದಿಸ್. ಓಕೆನಾ. ಸೊ ನೆಕ್ಸ್ಟ್ ಬಂದು I'll just upload in the next video. For now, please practice. Thank you and have a nice day.